ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದಾಸ್ ಕರ್ನಾಟಕ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ವರ್ಕ್ ಪ್ರೆಷರ್ ಬಗ್ಗೆ ತಿಳ್ಕೊಳ್ಳೋಣ. ವರ್ಕ್ ಪ್ರೆಷರ್, ಒತ್ತಡ. ಸೊ ನಿಮಗೆ ಈ ಒಂದು ಪ್ರೆಷರ್ ಅನ್ನೋ ಪದ ಗೊತ್ತೇ ಇರುತ್ತೆ. ಸೊ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತೀರಾ. ಕೆಲಸ ಮಾಡಿಲ್ಲ ಅಂತ ಹೇಳಿದರೆ ಜೀವನ ನಡೆಯೋದೇ ಇಲ್ಲ. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ಒಂದು ವರ್ಕ್ ಪ್ರೆಷರನ್ನು ಯಾವ ರೀತಿಯಾಗಿ ನಾವು ಹೋಗಲಾಡಿಸ್ಕೋಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಬರೀ ವರ್ಕಿನ ಪ್ರೆಷರ್ ಅಂತಲ್ಲ, ಮಹಿಳೆಯರು ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರೆ ಆ ಒಂದು ಪ್ರೆಷರ್ನ ಯಾವ ರೀತಿಯಾಗಿ ಹೋಗಲಾಡಿಸ್ಕೋಬೇಕು, ಮತ್ತು ವಿದ್ಯಾರ್ಥಿಗಳಾಗಿದ್ದರೆ ಅವರಿಗೆ ಬರ್ತಕ್ಕಂತಹ ಒಂದು ಪ್ರೆಷರ್ನ ಯಾವ ರೀತಿಯಾಗಿ ಹೋಗಲಾಡಿಸ್ಕೋಬೇಕು, ಹೀಗೆ ಒಂದು ಜನರಲ್ ಆಗಿ ನಾವು ತಿಳ್ಕೊಳ್ಳೋಣ. ಓಕೆ, ತುಂಬ ಈಸಿಯಾಗಿ ನಾನು ವರ್ಕ್ ಪ್ರೆಷರ್ನ ಯಾವ ರೀತಿಯಾಗಿ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ ಈ ಒಂದು ವಿಡಿಯೋ. ಓಕೆ, ಫಸ್ಟು ಇವಾಗ ಎಕ್ಸಾಂಪಲ್ಗೆ ನಾವು ಫಸ್ಟು ವರ್ಕಿಂದೇ ತಗೊಳ್ಳೋಣ. ನೀವೀಗ ಒಂದು ಕಡೆ ವರ್ಕ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಎಲ್ಲನೂ ಎಜುಕೇಷನ್ನು, ನಾಲೆಜು, ಬುದ್ಧಿ ಇದ್ದು ಆ ಒಂದು ವರ್ಕಿಗೆ ನೀವು ಫಿಟ್ ಅಂತ ಹೇಳಿದರೆ ಮಾತ್ರ ನಿಮಗೆ ಆ ಒಂದು ಜಾಬ್ ಸಿಕ್ಕಿರುತ್ತೆ. ಹೌದಾ? ಆ ಒಂದು ಜಾಬಲ್ಲಿ ನೀವು ಕುತ್ಕೊಂಡಿರ್ತೀರ. ಆ ಒಂದು ಜಾಬಲ್ಲಿ ನೀವು ಕುತ್ಕೊಂಡಾಗ ಯಾರ್ಯಾರು ಡಿಪೆಂಡ್ ಆಗಿರ್ತಾರೆ? ನಿಮ್ಮ ಒಂದು ವರ್ಕಿಗೆ ಮೇಯ್ನಾಗಿ ನಿಮ್ಮ ಒಂದು ಕೆಲಸವನ್ನು ಯಾರು ತಗೊಳ್ತಾರಲ್ಲ, ಎದುರುಗಡೆ ಬರ್ತಾರಲ್ಲ, ಆ ಒಂದು ಏನು ಹೇಳ್ತಾರೆ, ಫಲಾನುಭವಿ ಡಿಪೆಂಡ್ ಆಗಿರ್ತಾನೆ. ಮತ್ತು ಅಲ್ಲಿನ ಒಂದು ಸರ್ಕಲ್ನ ಓನರ್, ನಿಮಗೆ ಕೆಲಸವನ್ನು ಕೊಟ್ಟಿರ್ತಾರಲ್ಲ ಆ ಒಂದು ಓನರ್ ಡಿಪೆಂಡ್ ಆಗಿರ್ತಾರೆ. ಆ್ಯಂಡ್ ಫ್ಯಾಮಿಲಿ ಡಿಪೆಂಡ್ ಆಗಿರ್ತಾರೆ. ಹೌದಾ? ನೀವು ಅಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂತಂದರೆ ಆ ಒಂದು ಕಂಪ್ನಿ ಅಥವಾ ಸ್ಕೂಲು ಮುಚ್ಚೋಗುತ್ತೆ. ಇದರಿಂದ ಓನರ್ಗೆ ಲಾಸ್ ಆಗುತ್ತೆ. ಇಲ್ಲ, ಎದುರುಗಡೆ ಬರುವಂಥ ವ್ಯಕ್ತಿಗೆ ನೀವು ಕೆಲಸವನ್ನು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದಾಗ ಆ ಒಂದು ಫಲಾನುಭವಿ ತೊಂದರೆಯಲ್ಲಿ ಸಿಕ್ಕಾಕೊಂಡು ನರಳಾಡ್ತಾನೆ. ಆ್ಯಂಡ್ ಕೆಲಸವನ್ನು ನೀವು ಮಾಡೇ ಇಲ್ಲ ಅಂದರೆ ಮನೆಯಲ್ಲಿ ಫ್ಯಾಮಿಲಿಗೆ ಸ್ಯಾಲ್ರಿ ಹೋಗೋದಿಲ್ಲ, ಅವರು ಕೂಡ ನಿಮಗೆ ತೊಂದರೆಯಲ್ಲಿ ಸಿಕ್ಕಾಕೋತಾರೆ. ಈ ಥರ ಎಲ್ಲ ತೊಂದರೆ ಆಗುತ್ತೆ. ಇಲ್ಲಿ ತಿಳ್ಕೊಳ್ಳಿ, ಒಬ್ಬ ಮನುಷ್ಯನಿಗೆ ಅವಲಂಬಿತವಾಗಿಯೇ ಬದುಕಬೇಕು. ಹೌದಾ? ನೋಡಿ, ನಮಗೆ ತಿನ್ನೋದಕ್ಕೆ ಅನ್ನ ಎಲ್ಲಿಂದ ಬರುತ್ತೆ? ರೈತನಿಂದ ಬರುತ್ತೆ. ಹೌದಾ? ನಾವು ರೈತನಿಗೆ ಕೆಲವೊಂದೊಂದು ಪೂರೈಕೆಗಳನ್ನು, ಈಗ ಗೊಬ್ಬರ ಸಪ್ಲೈ ಮಾಡೋರಾಗಿರ್ಬೋದು, ಅಥವಾ ಯಾವುದೋ ಮಿಷನ್, ಕಟಿಂಗ್ ಮಿಷನ್, ಅಥವಾ ಇನ್ನೊಂದು ಏನೋ ಕಳೆ ಹೊಡೆಯೋ ಮಿಷನ್, ಔಷಧಿ, ಹೀಗೆ ರೈತನು ಕೂಡ ಇನ್ನೊಬ್ಬರಿಗೆ ಅವಲಂಬಿತ ಆಗಿದ್ದಾನೆ. ಹೌದಾ? ಅವನು ಕೂಡ ಬೇರೆ ಕಡೆಗೆ ಹೋಗಿ ತನ್ನ ಕೆಲಸವನ್ನು ಮಾಡ್ಕೊಂಬಂದು ನಮಗೆ ಧಾನ್ಯವನ್ನು ಬೆಳೆದು ಕೊಡಬೇಕು. ಅವನಿಗೆ ಸಿಗೋಂತಹ ವಸ್ತು ಕರೆಕ್ಟಾಗಿ ಸಿಕ್ಕಿಲ್ಲ ಅಂತ ಹೇಳಿದರೆ ಅವನು ಕೂಡ ಮುಂದೆ ಬರೋದಕ್ಕಾಗಲ್ಲ, ನಮಗೆ ಅಕ್ಕಿಯನ್ನು ಬೆಳೆದು ತಿನ್ನೋದಕ್ಕೆ ಕೊಡೋಕ್ಕಾಗೋದೇ ಇಲ್ಲ. ಸೊ ಇಲ್ಲಿ ಸಮಾಜದಲ್ಲಿ ಹೇಗೆ ಅಂತ ಹೇಳಿದರೆ, ಮನುಷ್ಯ ಒಬ್ಬ ಸಂಘಜೀವಿ, ಸಮಾಜ ಜೀವಿ. ಹೌದಾ? ಒಬ್ರಿಗೊಬ್ರು ನಾವು ಹೊಂದಿಕೊಂಡೇ ಬದುಕಬೇಕಾಗತ್ತೆ. ಅವನಿಲ್ಲ ಅಂದೆ ನಾನು ಬದುಕ್ತೀನಿ, ಅದಿಲ್ಲ ಅಂದರೆ ನಾನು ಬದುಕ್ತೀನಿ ಅನ್ನೋ ಥರ ಹೇಳಕ್ಕೆ ಚಾನ್ಸೇ ಇಲ್ಲ. ಒಬ್ಬರೇ ಬದುಕಿದ್ರೆ ಬದುಕ್ಬೋದು, ಅದು ಕಾಡು ಮನುಷ್ಯನ ರೀತಿಯಲ್ಲಿ ಬದುಕ್ಬೋದು. ಬಟ್ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿದರೆ ನಾವು ಇಲ್ಲಿ ಹೊಂದಿಕೊಂಡು ಬದುಕಬೇಕಾಗತ್ತೆ. ಸೊ ಇಲ್ಲಿ ಪ್ರೆಷರ್ ಅಂದರೆ ಏನು ಮೇಡಮ್, ನೀವು ಇದನ್ನೆಲ್ಲ ಹೇಳ್ತಿದ್ದೀರಾ ಅಂತ ಹೇಳಿದರೆ, ಸೊ ನೋಡಿ, ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ನೀವು ಒಂದು ಕಡೆ ಕೆಲಸವನ್ನು ಮಾಡ್ತಿದ್ದಾಗ ನೀವು ಪ್ರೆಷರ್ ಹಾಕ್ಕೊಂಡು ಎದುರುಗಡೆ ಬಂದಂತಹ ವ್ಯಕ್ತಿಗೆ ಕೆಲಸವನ್ನು ಕರೆಕ್ಟಾಗಿ ಮಾಡಿ ಕೊಡಲಿಲ್ದಾಗ ಆ ಒಂದು ವ್ಯಕ್ತಿಗೆ ಲಾಸ್ ಆಗುತ್ತೆ, ಮುಂದಿನ ಅಭಿವೃದ್ಧಿ ಹಾಳಾಗುತ್ತೆ. ಸೊ ಹಾಗಾಗಿ ನಾವು ಒಬ್ರಿಗೊಬ್ರು ಹೊಂದಿಕೊಂಡು ಬದುಕುವಾಗ ಇಲ್ಲಿ ನಾವು ಪ್ರೆಷರ್ ಅನ್ನೋ ಒಂದು ಪದವನ್ನು ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ದೂರವನ್ನು ಇಡಬೇಕಾಗತ್ತೆ. ಇಲ್ಲಿ ತಿಳ್ಕೊಳ್ಳಿ, ನೀವು ಎಲ್ಲೋ ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಆವಾಗ ಅಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿ ತುಂಬ ವರ್ಷ ಆದಮೇಲೆ ಬಂದು ಬ್ಯಾಂಗ್ಳೂರಿಂದ ಶಿವಮೊಗ್ಗಕ್ಕೆ ಬರ್ತಾರೆ. ಬಂದುಬಿಟ್ಟು ಒಂದು ಸ್ಟಡಿ ಸರ್ಟಿಫಿಕೇಟ್ ಬರ್ಕೊಡಿ ಅಂತ ಹೇಳಿ ಕೇಳ್ತಾರೆ ನಿಮ್ಮ ಹತ್ರ. ನೀವು ಅಲ್ಲಿ ವರ್ಕ್ ಮಾಡ್ತಿರ್ತೀರ. ಸೊ ನೀವೇನೋ ತಲೆಯಲ್ಲಿ ಇಟ್ಕೊಂಡು ಚಿಂತೆ, ಅಥವಾ ಮನೆದೇನೋ ಟೆನ್ಷನ್, ಅಥವಾ ಫ್ರೆಂಡ್ಸಿಂದು, ಅಥವಾ ದುಡ್ಡಿನ ಟೆನ್ಷನ್ ಏನೋ ತಂದು ಆ ವರ್ಕ್ ಮಾಡೋ ಜಾಗದಲ್ಲಿ ಇಟ್ಕೊಂಡು ಆ ವಿದ್ಯಾರ್ಥಿಗೆ ಇವತ್ತಾಗಲ್ಲ, ನನಗೆ ಇನ್ನು 2 ದಿನ ಬಿಟ್ಟು ಬಾ, ಸ್ಟಡಿ ಸರ್ಟಿಫಿಕೇಟ್ ಇವತ್ತು ಬರ್ಕೊಡೋಕ್ಕಾಗಲ್ಲ, ಇಲ್ಲ ನಾಳೆ ಬಾ, ಈ ಥರ ಒಂದು ರೀಸನ್ ಕೊಟ್ಟಾಗ ಆ ವಿದ್ಯಾರ್ಥಿ ನಾಳೆನೇ ಸಬ್ಮಿಟ್ ಮಾಡಬೇಕೇ ಇರುತ್ತೆ ತನ್ನ ಕೆಲಸಕ್ಕೆಲ್ಲೋ. ಆಗ ಆ ಒಂದು ವಿದ್ಯಾರ್ಥಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನೀವು ವರ್ಕ್ ಮಾಡುವಂತಹ ಜಾಗದಲ್ಲಿ ನಿಮ್ಮ ಒಂದು ಒತ್ತಡವನ್ನು ಸೈಡಿಗೆ ಇಡಬೇಕಾಗತ್ತೆ. ನಿಮ್ಗೆ ಎಷ್ಟೇ ತೊಂದರೆ ಇದ್ದರೂ ಕೂಡ ನೀವು ಕೆಲಸವನ್ನು ಮಾಡುವಂತಹ ಜಾಗದಲ್ಲಿ ಪ್ರೆಷರನ್ನು, ಒತ್ತಡವನ್ನು ತೊಗೊಳ್ಬಾರ್ದು. ಅದೆಷ್ಟೇ ಕೆಲಸ ಇರಲಿ, ನಿಮಗೆ ತುಂಬ ಕೆಲಸ ಬಂತಾ, ತುಂಬ ಕೆಲಸ ಇದೆಯಾ,
ಒಂದು 10 ಜನ ಮಾಡೋ ಕೆಲಸನ ಒಬ್ಬರಿಗೆ ಕೊಟ್ಟಿದ್ದಾರೆ, ಆಗ ನೀವು ಓನರ್ಗೆ ಹೇಳಿ, ಇಲ್ಲ ನನಗೆ ಈ ಥರ ವರ್ಕ್ನ ಡಿವೈಡ್ ಮಾಡಿ, ನೀವು ಇನ್ನೊಂದು ಸ್ಟಾಫನ್ನ ನೀವು ತಗೊಳ್ಳಿ, ನನಗೆ ಇಷ್ಟು ತೊಂದರೆ ಆಗುತ್ತೆ ಅಂತ ನೀವು ಹೇಳಬೇಕು. ಹೇಳದೇ ಇದ್ದರೆ ನಿಮ್ಮದೇ ತಪ್ಪಾಗತ್ತೆ. ಸೊ ನೋಡಿ, ಅಲ್ಲಿ ತುಂಬ ವರ್ಕ್ ಇರುತ್ತೆ, ಆದರೂ ನೀವು ಒಬ್ಬರೇ ಮಾಡೋಕ್ಕೆ ಹೋಗ್ತಿರ್ತೀರ, ಆಗೇನಾಗುತ್ತೆ, ನಿಮ್ಮ ಒಂದು ಹೆಲ್ತ್ ಡ್ಯಾಮೇಜ್ ಆಗುತ್ತೆ. ಅಲ್ಲಿ ಬಂದಂತಹ ಫಲಾನುಭವಿಗೆ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ನ ಆವಾಗ ಬರ್ಕೊಡೋಕ್ಕಾಗಲ್ಲ, ಅವರಿಗೂ ತೊಂದರೆ ಆಗುತ್ತೆ. ಈ ರೀತಿ ಮಾಡಿದಾಗ ಒಂದಿನ ಓನರ್ ನಿಮ್ಮನ್ನು ಅಲ್ಲಿಂದ ಕೆಲಸದಿಂದ ತೆಗೆದಾಕ್ತಾರೆ. ಸೊ ಹಾಗಾಗಿ ನೀವು ಅಲ್ಲಿ ಕೂಲಾಗಿ ಕುತ್ಕೋಬೇಕಾಗತ್ತೆ. ಮೊಬೈಲ್ ಇಟ್ಕೊಂಡಿದ್ರೆ ಮೊಬೈಲ್ನ ಸೈಡಿಗೆ ಇಡಬೇಕಾಗತ್ತೆ. ವರ್ಕ್ ಮಾಡುವಂತಹ ಜಾಗದಲ್ಲಿ ಮೊಬೈಲ್ನ ನೀವು ಜಾಸ್ತಿ ಬಳಸಬಾರ್ದು, ಎಮರ್ಜೆನ್ಸಿಗೆ ಮಾತ್ರ ಇಟ್ಕೊಂಡಿರಬೇಕು, ವೈಬ್ರೇಟಲ್ಲಿ ಇಟ್ಟಿರಬೇಕು. ಯಾವುದೋ ಎಮರ್ಜೆನ್ಸಿ ಕಾಲ್ ಅಂದರೆ ಮಾತ್ರ ಅಟೆಂಡ್ ಮಾಡುವಂಥದ್ದು ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೀವು ಇದು ಆಫೀಸಲ್ಲಿ ಆಗೋವಂಥದ್ದಾಗತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್, ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದರೆ, ನೋಡಿ ನೀವೀಗ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿ ಒಂದು ಹಾಸ್ಪಿಟಲಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಅಲ್ಲಿನ ಒಂದು ನರ್ಸ್ ನಿಮಗೆ ಆ ತಕ್ಷಣಕ್ಕೆ ನಿಮ್ಮನ್ನು ಟ್ರೀಟ್ ಮಾಡಬೇಕು, ಹೌದಾ? ಅಟ್ ಎ ಟೈಮೇ 2-3 ಬೆಡ್ಡಲ್ಲಿ ಮತ್ತೆ ಬಂದಿರ್ತಾರೆ ಪೇಷಂಟ್ಸು, ಅವರಿಗೂ ಕೂಡ ಟ್ರೀಟ್ ಮಾಡಬೇಕಾಗಿರುತ್ತೆ. ಅಟ್ ಎ ಟೈಮೇ ಡ್ರಿಪ್ ಹಾಕಬೇಕು. ಆಗ ಅವರು ಪ್ರೆಷರ್ ಇಟ್ಕೊಂಡ್ಬಿಟ್ಟು ಗಡಿಬಿಡಿ ಮಾಡಿದರೆ ನಿಮ್ಮ ಕೈಗೆ ಹಾಕುವಂಥ ಸೂಜಿನ ಕರೆಕ್ಟಾಗಿ ಹಾಕ್ಲಿಕ್ಕಾಗಲ್ಲ. ಒಂದು ನಿಮಗೆ ಪೇಯ್ನ್ ಆಗುತ್ತೆ, ಇಲ್ಲ ಕೈ ಸ್ವೆಲ್ಲಿಂಗ್ ಬಂದು ನಿಮಗೆ ಡ್ರಿಪ್ ಹಾಕೋಕೆ ಆಗಲ್ಲ, ಹೌದಾ? ಅವ್ರು ಎಷ್ಟು ಕೂಲಾಗಿ ನಿಮ್ಮನ್ನು ಹ್ಯಾಂಡಲ್ ಮಾಡಬೇಕು ಅಂದರೆ ಅಷ್ಟು ಕೂಲಾಗಿ ಮಾಡಬೇಕು. ಮಾಡ್ದಲೇ ನನ್ನ ಒಂದು ಪ್ರೆಷರ್ ಇದೆ, ಅಯ್ಯೋ ನನಗೆ ಟೆನ್ಷನ್ ಇದೆ, ಇಲ್ಲೇನು ಮಾಡೋದು ಅಂತ ಹೇಳಿಬಿಟ್ಟು ಮಾಡಿದ್ರೆ ರೋಗಿಗಳಿಗೆ ತೊಂದರೆ ಆಗುತ್ತೆ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಬ್ಬ ಡಾಕ್ಟರ್ ನೋಡಿ, ನೀವು ಒಬ್ಬ ಡಾಕ್ಟರ್ ಹತ್ರ ಹೋಗ್ತೀರಾ, ಅಲ್ಲಿ ನಿಮ್ಮ ಒಂದು ಪ್ರಾಬ್ಲಮ್ಸ್ ಎಲ್ಲನೂ ಹೇಳ್ತೀರಾ, ಹೌದಾ? ನನಗೆ ಹುಷಾರಿಲ್ಲ ಸರ್ ಅಂತ ಫಸ್ಟ್ ಹೇಳ್ತೀರಾ. ಆ ಹುಷಾರಿಲ್ದಂಗೆ ಹೆಂಗಾಯಿತು, ಅಲ್ಲಿ ನೀರು ಕುಡ್ದೆ, ಹಿಂಗೆ ಫುಡ್ ತಿಂದೆ ಸರ್, ನಮ್ಮ ಮನೇಲಿ ನಮ್ಮ ಅತ್ತೆ ಕಾಟ ಸರ್, ನಮ್ಮ ಮಾವನ ಕಾಟ ಸರ್, ಅಥವಾ ನಮ್ಮ ಮಕ್ಕಳು ಹೀಗೆ ಮಾಡಿದ್ರು ಸರ್, ಅಥವಾ ನನಗೆ ನನ್ನ ಫ್ರೆಂಡ್ಸ್ ಹಿಂಗೆ ಮಾಡಿದ್ರು, ಅಥವಾ ನನ್ನ ಲವ್ವರ್ ಹೀಗೆ ಮಾಡಿದ್ರು, ಮೆನಿ ರೀಸನ್ನ ಕೊಡ್ತೀರಾ. ಆ ರೀಸನ್ನ ಕೊಟ್ಟರು ಕೂಡ ಡಾಕ್ಟರ್ ಏನು ಮಾಡ್ತಾನೆ, ತುಂಬ ಕೂಲಾಗೆ ಕುತ್ಕೊಂಡು ನೀವು ಹೇಳಿದ್ದನ್ನೆಲ್ಲ ಕೇಳಬೇಕು, ಹೌದು ಹೌದು ಅನ್ಬೇಕು ಅಲ್ವಾ? ಕೇಳದೇ ಇದ್ದರೆ ಇವ್ರು ಯಾರೋ ಡಾಕ್ಟ್ರು ಸರಿನೇ ಇಲ್ಲ, ಕೋಪ ಮಾಡಿಕೊಂಡ್ರೆ ಸರಿನೇ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಎದ್ದು ಬರ್ತೀರಾ. ಅವರು ಪೇಷಂಟ್ಸ್ಗಳು ಬರೋದೇ ಇಲ್ಲ ಆ ಥರ ಹೇಳಿದಾಗ ಅವರ ಒಂದು ಜಾಬ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಡಾಕ್ಟರ್ಗೆ ಎಷ್ಟೇ ಪ್ರೆಷರ್ ಇದ್ದರೂ ಕೂಡ ಅವರು ನಮ್ಮನ್ನು ಕೂಲಾಗಿ ಅಟೆಂಡ್ ಮಾಡ್ತಾರೆ, ಹೌದಾ? ಅವರಿಗೂ ತುಂಬ ಪ್ರೆಷರ್ಸ್ ಇರುತ್ತೆ, ಒತ್ತಡ ಇರುತ್ತೆ, ಟೆನ್ಷನ್ಸ್ ಇರುತ್ತೆ, ದುಡ್ಡಿನ ತೊಂದರೆ ಇರುತ್ತೆ, ಮನೇಲಿನ ತೊಂದರೆ ಇರುತ್ತೆ. ಸೊ ಹೀಗೆಲ್ಲ ಇರುತ್ತೆ. ಹಾಗಂತ 100 ಜನ ನೀವು ಪೇಷಂಟ್ಸ್ ಬಂದಿದ್ದೀರಾ, ವೆಯ್ಟಿಂಗಲ್ಲಿದ್ದೀರಾ, 100 ಅಲ್ಲ 500 ಜನ ಇದ್ದೀರಾ ಅಂತ ಅಂದ್ಕೊಳ್ಳಿ ಹೊರಗಡೆ ವೆಯ್ಟಿಂಗಲ್ಲಿ. ಅವರು ಪ್ರತಿಯೊಬ್ಬರನ್ನ ಕೂಲಾಗಿ ಅಟೆಂಡ್ ಮಾಡಬೇಕು. ನಿಮ್ಗೆ ಏನಾಗಿದೆ ತೊಂದರೆ ಅಂತ ನೀಟಾಗಿ ಕೇಳಬೇಕು, ಕರೆಕ್ಟಾಗಿರೋ ಮೆಡಿಸನ್ನ ಬರೀಬೇಕು. ತನ್ನ ಪ್ರೆಷರ್ನ ಇಟ್ಕೊಂಡ್ಬಿಟ್ಟು ಏನೇನೋ ಮಾಡಿದ್ರು ಅಂತ ಹೇಳಿದರೆ ಪ್ರಾಬ್ಲಮ್ ಆಗುತ್ತೆ ರೋಗಿಗಳಿಗೆ. ಆಪ್ರೇಷನ್ ಮಾಡುವಾಗ ಅವರು ಟೆನ್ಷನ್ ಇದೆ ಅಂತ ಹೇಳಿ ಆಪ್ರೇಷನ್ ಮಾಡ್ತಾ ಮಾಡ್ತಾ ಯಾವುದೋ ಯೋಚನೆನ ತಲೆಯಲ್ಲಿ ಇಟ್ಕೊಂಡ್ರೆ ಆಪ್ರೇಷನ್ ಕಂಪ್ಲೀಟ್ ಆದಮೇಲೆ ಅವರು ಕಟ್ ಮಾಡೋವಂಥ ಕತ್ರಿ ಇರುತ್ತಲ್ವಾ, ಆ ಕತ್ರಿ ಹೊಟ್ಟೆಲೇ ಇರುತ್ತೆ, ಹೌದಾ? ಈ ಥರ ಕೂಡ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರೆಷರ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ, ಇಲ್ಲ ಅಂತ ಯಾರೂ ಹೇಳಲಿಕ್ಕಾಗೋದಿಲ್ಲ. ಅದನ್ನು ನಾವು ಯಾವ ರೀತಿಯಾಗಿ ಅವಾಯ್ಡ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ ತಿಳ್ಕೋಬೇಕಾಗತ್ತೆ. ತಿಳ್ಕೊಂಡಿರ ನಾವು ಮಾಡಿದ್ರೆ ಇಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ. ಒಂದು ನಾವಾಗೇ ನಾವು ಮಾಡ್ಕೊಳ್ಳೋ ಅಂತಹ ಪ್ರಾಬ್ಲಮ್ಮು, ಇನ್ನೊಂದು ಅದಾಗಿಯೇ ಬರುವಂತಹ ಪ್ರಾಬ್ಲಮ್ಮು. ಸೊ ಇದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಂತ ತಿಳ್ಕೊಂಡಿದ್ರೆ ನೀವು ಸ್ಮಾರ್ಟ್ ಆಗ್ತೀರಾ. ಇಲ್ಲಿ ನೋಡಿ, ಇನ್ನು ಕೆಲವರು ವರ್ಕ್ ಫ್ರಮ್ ಹೋಮ್, ಮನೇಲೇ ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಅವ್ರು ಹೇಗೆ ಮಾಡೋದು ಮೇಡಮ್ ಅಂತ ಹೇಳಿದರೆ, ನೋಡಿ ಅವರು ಒಂದು ಟೈಮ್ನ ಸೆಟ್ ಮಾಡ್ಕೋಬೇಕಾಗತ್ತೆ ತಮ್ಮ ಒಂದು ಕೆಲಸಕ್ಕೆ, ಮತ್ತು ಅವ್ರದ್ದೇ ಆದ ಒಂದು ಪ್ಲೇಸನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಆ ಒಂದು ಪ್ಲೇಸಲ್ಲಿ ಆ ಒಂದು ಟೈಮಲ್ಲಿ ಅವರು ಆ ಕೆಲಸವನ್ನು ಮಾತ್ರ ಮಾಡಬೇಕು. ಫ್ಯಾಮಿಲಿ ಏನೇ ಬಂದರೂ ಕೂಡ ಅವರು ಅಟೆಂಡ್ ಮಾಡಬಾರ್ದು, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಕೋಬಾರ್ದು. ಸೊ ಅವರೊಂದು ಪ್ಲೇಸ್ನ ಚೂಸ್ ಮಾಡಬೇಕಾಗತ್ತೆ, ಫ್ಯಾಮಿಲಿ ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೀವು ಒಂದು ಕಡೆ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಆಪೋಸಿಟ್ ಬಂದವರು ನಿಮ್ಮ ವರ್ಕನ್ನು 100% ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಯಾಕಂದರೆ ಮನುಷ್ಯ ಒಬ್ರಿಗೊಬ್ರಿಗೆ ಅವಲಂಬಿ ಜೀವಿ, ಹೌದಾ? ಹಾಗಿರುವಾಗ ನಾವು ವರ್ಕನ್ನು 100% ಅವರಿಗೆ ಕೊಡಬೇಕಾಗತ್ತೆ. ಕೊಡಬೇಕಾದಾಗ ನಮ್ಮ ಒಂದು ಮೈಂಡನ್ನು ನಾವು ಕೂಲಾಗಿ ಇಟ್ಕೊಬೇಕಾಗತ್ತೆ. ವರ್ಕ್ ಮಾಡೋವಂತಹ ಜಾಗದಲ್ಲಿ ನಾವು ಯಾವುದೇ ಟೆನ್ಷನ್ನ ತರಬಾರ್ದು.
ನೋಡ್ರಿ, ಮನೆಗೆ ಬಂದ್ಮೇಲೆ ನಾವು ಹೇಳಬೇಕು ಅಂತಂದರೆ ವರ್ಕಿನ ಜಾಗವನ್ನು ಮನೆಗೆ ತರಬೇಡಿ ಅಂತ ಹೇಳ್ತೀವಿ, ಹೌದಾ? ಅದೇ ರೀತಿ ವರ್ಕಿಗೆ ಬಂದ ಜಾಗದಲ್ಲಿ ಮನೆಯ ಟೆನ್ಷನ್ ಅಥವಾ ಹೊರಗಡೆ ಟೆನ್ಷನ್ನ ನಾವು ತಂದು ಕುತ್ಕೋಬಾರ್ದು. ತುಂಬ ಕೆಲಸ ಇತ್ತು ಅಂದರೆ ನೀವೇನು ಮಾಡಿ ಗೊತ್ತಾ, ಒಂದು ಕಡೆ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಏನೇನು ಕೆಲಸ ಇದೆ ಅಂತ, ಯಾಕಂದರೆ ಮರ್ತೋಗುತ್ತೆ, ಆಯಿತಾ? ಆಮೇಲೆ ಅದು ಮರ್ತೋಗಿ ನಿಮಗೆ ಅದೇ ಪ್ರೆಷರ್ ಆಗೋದು. ಕೆಲಸನ ನೋಟ್ ಮಾಡ್ಕೊಳ್ಳಿ, ಒಂದಾದ್ಮೇಲೆ ಒಂದೊಂದನ್ನ ಟಿಕ್ ಮಾಡ್ಕೊತ ಹೋಗಿ. ಬೇರೆ ಏನೇ ಕೆಲಸ ಇದ್ರೂ ನಿಮ್ಮ ಒಂದು ವರ್ಕಿಂಗ್ ಅವರಲ್ಲಿ ನಿಮ್ಮ ಹೊರಗಡೆ ಕೆಲಸವನ್ನು ಅಲ್ಲೇ ಡ್ರಾಪ್ ಮಾಡಿ ನಿಮ್ಮ ಒಂದು ಕೆಲಸಕ್ಕೆ 100% ಎಫರ್ಟ್ನ ನೀವು ಹಾಕಿ. ಆ್ಯಂಡ್ ಅಲ್ಲಿ 10 ಜನದ್ದು ಕೆಲಸ ಇದೆ, ಒಬ್ಬರ ಹತ್ರನೇ ಮಾಡಿಸ್ಕೊತಿದ್ದಾರೆ ಅಂದರೆ ಔಟ್ರೈಟಾಗಿ ಓನರ್ಗೆ ಹೇಳಿ, ನೋಡಿ ನನಗೆ ಇನ್ನೊಂದು ಸ್ಟಾಫನ್ನು ಕೊಡಿ, ಇಲ್ಲ ಇನ್ನೊಂದು ಸ್ಟಾಫನ್ನು ತಗೊಳ್ಳಿ, ಈ ಥರ ಆಗುತ್ತೆ, ಜನರಿಗೂ ಕೂಡ ಇದರಿಂದ ತೊಂದರೆ ಆಗುತ್ತೆ, ನನಗೂ ತೊಂದರೆ ಆಗುತ್ತೆ, ಸೊ ಅಂತ ಹೇಳಿ. ಆವಾಗ ಅವರು ಎಕ್ಸೆಪ್ಟ್ ಮಾಡಬೇಕು, ಓನರ್ ಆದವರು. ಇನ್ ಕೇಸ್ ಅವತ್ತು ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ನೀವು ತಲೆ ಕೆಡಿಸ್ಕೊಬೇಡಿ, ಇನ್ನೊಂದು ದಿನ ಅವರು ಒಪ್ಕೋತಾರೆ. ಇಲ್ಲಿ ನೋಡಿ, ಯಾರೇ ಆದ್ರೂ ನೀವು ಹೇಳಿದ ತಕ್ಷಣ ಒಪ್ಕೊಳ್ಳಲ್ಲ, ಮತ್ತು ನೀವು ಹೇಳೋ ರೀತಿನೂ ಅವ್ರಿಗೆ ಅರ್ಥ ಆಗೋ ಥರ ಇರಬೇಕು. ಹೆದರ್ಕೊಂಡು ನೀವು ಹೇಳ್ದಂಗಿದ್ರೆ ನಿಮ್ಮ ಒಂದು ವರ್ಕಿಗೆ ನಾಳೆ ದಿನ ಪ್ರಾಬ್ಲಮ್ ಆಗುತ್ತೆ. ಅದು ಒಂದು ಸೊಲ್ಯೂಷನ್ ಆಯಿತು. ಆಮೇಲೆ ನಿಮ್ಮದು ಓವರ್ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ನೋಡಿರಿ, ಈಗ ನೀವು ದುಡಿತಾ ಇರ್ತೀರಾ, ಒಂದು 50,000 ನಿಮಗೆ ಸ್ಯಾಲ್ರಿ ಬರ್ತಿರುತ್ತೆ, ಅಥವಾ ಒಂದು 20,000 ಸ್ಯಾಲ್ರಿ ಬರ್ತಿರುತ್ತೆ. ಸೊ ಎಷ್ಟು ಬರ್ತಿದೆಯೋ ಅದರಲ್ಲಿ ಜೀವನ ಮಾಡ್ತಾ ಹೋಗಬೇಕು. ಇನ್ ಕೇಸ್ ನಿಮಗೆ ಜಾಸ್ತಿ ಸ್ಯಾಲ್ರಿ ಬೇಕು ಅಂದರೆ ಅದು ಹಂತವಾಗಿ ನಿಮ್ಮ ಒಂದು ಪ್ರಮೋಷನ್ ಸಿಗೋವಂಥದ್ದು ನಿಮ್ಮ ಒಂದು ಎಫರ್ಟಿಂದ ಸಿಗೋವಂಥದ್ದಾಗಿರುತ್ತೆ. ಇಲ್ಲ ನನಗೆ ಜಾಸ್ತಿ ಬೇಕು ಎಟ್ ಎ ಟೈಮೇ ದುಡ್ಡು ಅಂತ ನೀವು OT ಮಾಡೋದು, ಓವರ್ ಟೆನ್ಷನ್ ಮಾಡೋದು, ಬೆಳಿಗ್ಗೆ ಒಂದು ಕಡೆ ವರ್ಕ್ ಮಾಡೋದು, ಸಂಜೆ ಒಂದು ಕಡೆ ವರ್ಕ್ ಮಾಡೋದು, ರಾತ್ರಿ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂದರೆ ಅಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಫೇಲ್ಯೂರ್ ಆಗ್ತೀರಾ, ಪ್ರೆಷರಿಂದ ಒದ್ದಾಡ್ತೀರಾ. ಇದನ್ನೇ ವರ್ಕ್ ಪ್ರೆಷರ್ ಅಂತ ಹೇಳ್ತಾರೆ. ಇಲ್ಲಿ ಪ್ರೆಷರ್ ಅನ್ನೋದನ್ನ ನಾವೇ ತಗೊಳ್ಳೋ ಅಂಥದ್ದಾಗಿದೆ. ನಾವು ಎಷ್ಟು ಈಸಿಯಾಗಿ ಅದನ್ನು ಹೋಗಿಸ್ಬೋದು ಅಂತ ಹೇಳಿದರೆ, ನೋಡಿ, ನೀವು ಮಾಡುವಂತಹ ಕೆಲಸವನ್ನು ನೀವು ಫಸ್ಟು ಪ್ರೀತಿ ಮಾಡಬೇಕಾಗತ್ತೆ. ಈಗ ನೋಡಿ, ಅಡುಗೆ ಮನೆಯಲ್ಲಿ ಮಹಿಳೆಯರು ನೋಡಿ ಅಡುಗೆನ ಮಾಡೋದನ್ನು ಸುಮ್ಮನೆ ಮಾಡಿ ಬಡಿಸಿದ್ರಲ್ಲಿ ರುಚಿನೂ ಇರಲ್ಲ, ಮತ್ತು ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಅದನ್ನು ಪ್ರೀತಿ ಮಾಡಿ ಇಷ್ಟಪಟ್ಟು ಮಾಡಲಿ, ನೋಡ್ರಿ, ಅವತ್ತು ಅಡುಗೆ ತುಂಬ ಟೇಸ್ಟ್ ಇರುತ್ತೆ, ಮತ್ತು ನಿಮಗೂ ಕೂಡ ಚೆನ್ನಾಗಿ ಬಡಿಸ್ತಾರೆ, ಎವ್ರಿಥಿಂಗ್ ಗುಡ್ ಆಗಿರುತ್ತೆ. ಇಲ್ಲಾಂದರೆ ಅವರು ಪ್ರೆಷರ್ ಅಂದ್ಕೊಂಡ್ಬಿಟ್ಟು ಅವತ್ತಿನ ಕೆಲಸ ಆಗೋದೇ ಇಲ್ಲ. ಸೊ ಅವರು ಕೂಡ, ಮಹಿಳೆಯರು ಕೂಡ ಒಂದು ವರ್ಕಿಗೆ ಒಂದು ಪ್ಲ್ಯಾನನ್ನು ಮಾಡ್ಕೊಬೇಕು. ನಾಳೆ ದಿನ ನಾನು ಏನು ಮಾಡಬೇಕು, ಇವತ್ತೇನು ಮಾಡಬೇಕು. ಅಕಸ್ಮಾತ್ ಸಡನ್ನಾಗಿ ಏನಾದರೂ ಮಾಡಬೇಕು ಅಂದರೆ ಅದಕ್ಕೂ ಮೈಂಡ್ ಪ್ರಿಪೇರ್ ಕರೆಕ್ಟಾಗಿ ಮಾಡ್ಕೋಬೇಕು. ಮೊಬೈಲ್ನ ದೂರ ಇಡಬೇಕು, ಬೇರೆ ಟೆನ್ಷನ್ಸ್ನೆಲ್ಲ ಬಿಡಬೇಕು. ಅಡುಗೆ ಮಾಡುವಾಗ ಫುಲ್ ಅಡುಗೆಗೆ ಇನ್ವಾಲ್ವ್ ಆಗಬೇಕು, ಅದರಿಂದ ಒಂದು ಪ್ರೆಷರ್ನ ಹೋಗಲಾಡಿಸ್ಕೋಬೋದು. ಆ್ಯಂಡ್ ವಿದ್ಯಾರ್ಥಿಗಳಾದರೆ ನೋಡಿ, ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ, ಅವರಿಗೆ ಕೆಲಸದ ಏನೂ ಪ್ರೆಷರ್ ಇರಲ್ಲ. ಅವರು ಓದುವಾಗಲೇ ಅವರು ಒಂದು ಪ್ರೆಷರ್ನ ಹಾಕ್ಕೊಂಡ್ಬಿಡ್ತಾರೆ, ಓದೋದೇ ಇಲ್ಲ, ಅವತ್ತಿಂದ ಅವತ್ತು ಅವರು ಓದ್ಕೊಳ್ಳೋದೇ ಇಲ್ಲ. ಓದ್ಕೊಂಡಿರ ಅವರೇ ಮಾಡ್ಕೊಳ್ಳೋ ಅಂತಹ ಟೆನ್ಷನ್, ಎಕ್ಸಾಮ್ ಹತ್ರ ಬಂತು ಟೆನ್ಷನ್ ಅಂತ ಹೇಳ್ತಾ ಇರ್ತಾರೆ, ಹೌದಾ? ಪ್ರೆಷರ್ ಮನೆಯಲ್ಲಿ ಪೇರೆಂಟ್ಸ್ಗಳು ಹಾಕ್ತಾ ಇರ್ತಾರೆ, ಹೌದು. ಅದಕ್ಕೆ ಕಾರಣ ಏನು? ಇವ್ರು ಕರೆಕ್ಟಾಗಿ ಓದ್ಕೊಳ್ತಾ ಇರಲ್ಲ, ಹಾಗಾಗಿ ಅವರು ಪ್ರೆಷರ್ನ ಇವ್ರಿಗೆ ಹಾಕ್ತಾ ಇರ್ತಾರೆ. ವಿದ್ಯಾರ್ಥಿಗಳು ಅವತ್ತಿಂದ ಅವತ್ತೇ ಓದ್ಕೊಂಡಾಗ ವಿದ್ಯಾರ್ಥಿಗಳಿಗೂ ಕೂಡ ಪ್ರೆಷರ್ ಅನ್ನೋದು ಪೇರೆಂಟ್ಸ್ಗಳು ಹಾಕಲ್ಲ, ಟೀಚರ್ಸ್ಗಳು ಹಾಕಲ್ಲ, ಅವರು ಕೂಡ ಒಂದು ಪ್ಲ್ಯಾನಿಂಗನ್ನು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಈ ರೀತಿಯಾಗಿ ಎಲ್ಲ ಒಂದು ಪ್ಲ್ಯಾನಿಂಗ್ನ ನಾವು ಮಾಡಿಕೊಂಡಾಗ ನಾವು ಮಾಡುವಂತಹ ಕೆಲಸದಲ್ಲಿ ವರ್ಕ್ ಪ್ರೆಷರ್ನ ಅವಾಯ್ಡ್ ಮಾಡ್ಬೋದು. ಮತ್ತು ನಾವು ಎದುರುಗಡೆ ಬಂದಂಥ ವ್ಯಕ್ತಿಗೆ 100% ವರ್ಕನ್ನು ಕೊಡಬೇಕು. ಅದೇ ನಮ್ಮ ಒಂದು ಕೆಲಸ. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು ಅಂತ ಹೇಳಿ ನಿಮಗೆ ಗೊತ್ತೇ ಇದೆ. ಸೊ ನಾವು ಆ ಒಂದು ಜಾಗದಲ್ಲಿ ಕೂತಿದ್ದೀವಿ, ಆ ಒಂದು ಜಾಗಕ್ಕೆ ಫಿಟ್ ಅಂತ ಹೇಳಿದರೆ ಆ ಒಂದು ವರ್ಕನ್ನ ನಾವು 100% ಆಗಿ ಕೊಡಬೇಕು. 100% ಆಗಿ ಕೊಟ್ಟಾಗ ಮಾತ್ರ ಆ ಒಂದು ವರ್ಕ್ ಸ್ಯಾಟಿಸ್ಫೈಡ್ ಆಗುತ್ತೆ. ಎಲ್ಲ ಹೇಳೋದ್ರ ಮೂಲಕ ನಿಮಗೆ ವರ್ಕ್ ಪ್ರೆಷರನ್ನು ಯಾವ ರೀತಿಯಾಗಿ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.